ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಗಣೇಶ ಚತುರ್ಥಿ ಯೂತ್ ಮೆಂಬರ್ಸ್ ಇಂಟ್ರೊಡಕ್ಷನ್ ವಿಡಿಯೋವನ್ನು ಹೇಗೆ ಮಾಡುವುದು ಎಂದು ಸಂಪೂರ್ಣವಾಗಿ ಕಲಿಯುತ್ತಿದ್ದೀರಿ. ಒಂದು ಚಿಕ್ಕ ಮನವಿ, ನಮ್ಮ ಗುರಿ 90 ದಿನಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ತಲುಪುವುದು. ಈ ಗುರಿ ನನಸಾಗಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ವಿಡಿಯೋ ನಿಮಗೆ ಉಪಯೋಗವಾಗುತ್ತದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮಂತಹ ಸಣ್ಣ ಕ್ರಿಯೇಟರ್ಗೆ ದೊಡ್ಡ ಪ್ರೇರಣೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಈ ವಿಡಿಯೋದಲ್ಲಿ ಒಂದು ಲೋಗೋವನ್ನು ಯೂಸ್ ಮಾಡಿದ್ದೇನೆ. ಅದನ್ನು ಹೇಗೆ ಕ್ರಿಯೇಟ್ ಮಾಡಬೇಕೆಂದು ಈಗ ಹೇಳ್ತೇನೆ. ಮೊದಲು ChatGPT ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಲೋಗೋ ಜನರೇಟ್ ಮಾಡಲು ಪ್ರಾಂಪ್ಟ್ ಅನ್ನು ಪೇಸ್ಟ್ ಮಾಡಿ. ಈ ಪ್ರಾಂಪ್ಟ್ ಅನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ಮೆಟರಿ ಲಿಂಕ್ ನಲ್ಲಿ ಕೊಡ್ತೇನೆ, ಅಲ್ಲಿ ಹೋಗಿ ನೀವು ಕಾಪಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ಈ ಲೋಗೋದಲ್ಲಿರುವ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಉದಾಹರಣೆಗೆ ಊರಿನ ಹೆಸರನ್ನು ಚೇಂಜ್ ಮಾಡ್ತೇನೆ. ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ. ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ ನಂತರ ನಿಮಗೆ ಸ್ವಲ್ಪ ವೇಟ್ ಮಾಡಿದ್ರೆ ಲೋಗೋ ಜನರೇಟ್ ಆಗುತ್ತೆ. ಈಗ ಜನರೇಟ್ ಆಯಿತು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಈ ಲೋಗೋದ ಬ್ಯಾಕ್ ಗ್ರೌಂಡ್ ಅನ್ನು ರಿಮೂವ್ ಮಾಡೋಣ. ಅದಕ್ಕಾಗಿ ನಾನು ಯೂಸ್ ಮಾಡುತ್ತಿರುವುದು ಅಡೋಬ್ ಎಕ್ಸ್‌ಪ್ರೆಸ್ ಆ್ಯಪ್. ನಿಮ್ಮಲ್ಲಿ ಇಲ್ಲದಿದ್ದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೇನೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ. ಈಗ ಟ್ಯಾಪ್ ಟು ಅಪ್ಲೋಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿದೆ ನಾವು ಜನರೇಟ್ ಮಾಡ್ಕೊಂಡ ಲೋಗೋ. ಇಲ್ಲಿ ಡನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಕೊಡುತ್ತದೆ. ಈಗ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಇಮೇಜ್ ಡೌನ್ಲೋಡ್ ಆಗುತ್ತೆ. ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಂಡು ನಾನು ಕೊಟ್ಟ XML ಫೈಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಈಗ ಬರ್ತದೆ. ಈಗ ನನ್ನ ಹತ್ರ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜು, ವಿಡಿಯೋ ಟೆಂಪ್ಲೇಟ್ಸು, ಲೋಗೋ ಇದೆ. ಅದಕ್ಕಾಗಿ ನನಗೆ ತೋರಿಸುತ್ತದೆ, ನಿಮಗೆ ತೋರಿಸುವುದಿಲ್ಲ. ಏನು ಟೆನ್ಷನ್ ಇಲ್ಲ. XML ಫೈಲು, ಪ್ರಿಸೆಟ್ ಎರಡನ್ನು ಸಿಂಪಲ್ ಆಗಿ ಯೂಸ್ ಮಾಡಬಹುದು. ಆದರೆ ಪ್ರಿಸೆಟ್ ನಲ್ಲಿ ಎಲ್ಲ ಕಾಣ್ತವೆ. ನೀವು ನಾನು ಕೊಟ್ಟ ಆಲ್ಮೆಟರಿ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಎಂದರೂ ಕೂಡ, ಆದರೆ ಇದರಲ್ಲಿ ಕಾಣೋದಿಲ್ಲ. ಏನು ಟೆನ್ಷನ್ ಇಲ್ಲ. ನಾನು ಹೇಳೋ ಪ್ರಾಸೆಸ್ ಅಂದ್ರೆ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದು ತಿಳಿದುಕೊಳ್ಳಿ. ಈಗ ಲೋಗೋ ಜನರೇಟ್ ಮಾಡಿದ್ದೇವಲ್ಲ, ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಅಂಡ್ ಫಿಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಈಗ ಇಮೇಜ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಜನರೇಟ್ ಆಗಿದ ಲೋಗೋ ತೋರಿಸ್ತದೆ. ಈಗ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೋಗೋ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ಲೋಗೋ ಆ್ಯಡ್ ಆಗಿದೆ. ಈ ವಿಡಿಯೋ ಟೆಂಪ್ಲೇಟ್ ಕೂಡ ನಾನು ಕೊಡ್ತೇನೆ, ನೀವು ಟೆನ್ಷನ್ ಬೀಳಬೇಡಿ. ಇಲ್ಲಿ ಈ ಟೆಕ್ಸ್ಟ್ ಅನ್ನು ಏನು ಚೇಂಜ್ ಮಾಡದೆ ಮತ್ತೆ ಮುಂದಕ್ಕೆ ಸರಿಸಿ. ಈಗ ನಿಮ್ಮ ಮುಖ್ಯ ಪ್ರಾಸೆಸ್ ಇಲ್ಲಿ ಇರುತ್ತದೆ. ನೀವು ಕರೆಕ್ಟಾಗಿ 9.23 ಮಿಲಿ ಸೆಕೆಂಡ್ దగ్గరగా ಬನ್ನಿ. ಬಂದ ನಂತರ ಇಲ್ಲಿ ನೀವು ಏನೂ ಚೇಂಜ್ ಮಾಡಬೇಡಿ. ಸಿಂಪಲ್ ಆಗಿ ನಾನು ಹೇಳಿದ ಪ್ರಾಸೆಸ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ವಿಡಿಯೋ ಸರಿಯಾಗಿ ಬರಲ್ಲ. ಸಿಂಪಲ್ ಆಗಿ ಇಲ್ಲಿ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈಗ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ ಇಮೇಜ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಟೆನ್ಷನ್ ಇಲ್ಲ. ನಿಮಗೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಲು ನಿಮಗೆ ಆ್ಯಪ್ ಇಲ್ಲಂದ್ರೂ ನಾನು ಕೊಡುತ್ತೇನೆ. ಸೇಮ್ ಈಗ ಲೋಗೋದಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ರಿಮೂವ್ ಮಾಡಿರಿ, ಹಾಗೆಯೇ ಇಮೇಜ್ಗಳ ಬ್ಯಾಕ್ ಗ್ರೌಂಡ್ಸ್ ಅನ್ನು ರಿಮೂವ್ ಮಾಡಿ. ಸಿಂಪಲ್ ಆಗಿ ಇಲ್ಲಿ PNG ಮೇಲೆ ಟ್ಯಾಪ್ ಮಾಡ್ಕೊಂಡು ಪ್ಲಸ್ ಐಕನ್ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ರೆ ನಿಮಗೆ ಹೀಗೆ ಬರ್ತದೆ. ಇಲ್ಲಿ ನೋಡಿ, ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಈಗ ಮತ್ತೆ ನೀವು ಏನು ಮಾಡ್ತೀರಿ ಅಂದರೆ, ಇಲ್ಲಿ 2 ಗ್ರೂಪ್ ಇರುತ್ತವೆ. ಈ ಗ್ರೂಪ್ನಲ್ಲಿ ಮೊದಲ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾನು ಒಂದು ಇಮೇಜ್ ಕೊಟ್ಟಿದ್ದೇನೆ. ಆ ಇಮೇಜ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇರೆ ಟೆಕ್ಸ್ಟ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಇಲ್ಲಿ ಬೇರೆ ಹೆಸರನ್ನು ಬರೀತೇನೆ. ಈಗ ರೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಹೀಗೆ ಬರ್ತದೆ ನೋಡಿ, ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಇದರಲ್ಲಿರುವ ಎಲ್ಲಾ ಬ್ಯಾಕ್ ಗ್ರೌಂಡ್ ಇಮೇಜ್ಗಳನ್ನು ನಾನು ನಿಮಗೆ ಕೊಡುತ್ತೇನೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಿಮಗೆ ಈ ಟೆಕ್ಸ್ಟ್ ಬೇಡ ಅಂದ್ರೆ
ಈ ಫಾಂಟ್ ಬೇಡ ಅಂದ್ರೆ ಇಲ್ಲಿ ಮತ್ತೆ ಎಡಿಟ್ ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಫಾಂಟ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುತ್ತೇನೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಬೇರೆ ಫಾಂಟ್ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಮತ್ತೆ ಎಡಿಟ್ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಷ್ಟವಾದ ಫಾಂಟ್ ಅನ್ನು ಇಲ್ಲಿ ಆಡ್ ಮಾಡ್ಕೊಳ್ಳಿ. ನಾನು ಉದಾಹರಣೆಗೆ ಇಲ್ಲಿ ಬೇರೆ ಫಾಂಟ್ ಅನ್ನು ಆಡ್ ಮಾಡ್ತೇನೆ, ರೈಟ್ ಕ್ಲಿಕ್ ಮಾಡುತ್ತೇನೆ. ಈಗ ನೋಡಿ ಬೇರೆ ಫಾಂಟ್ ಆಡ್ ಆಗಿದೆ. ಈಗ ನೀವು ಇಲ್ಲಿ ಎಲ್ಲ ಲೆಟರ್ ಅನ್ನು ಕ್ಯಾಪಿಟಲ್ ಲೆಟರ್ ಆಗಿ ಇಟ್ಕೊಳ್ಬೇಕು. ಇಲ್ಲಿ ನೋಡಿ ಈ ಫಾಂಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಫಾಂಟ್ ಕೂಡ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಈಗ ಮತ್ತೆ ನೀವು ಲಾಸ್ಟ್ಗೆ ಬನ್ನಿ. ಲಾಸ್ಟ್ಗೆ ಬಂದ ನಂತರ ಇಲ್ಲಿ ಲೋಗೋ ಪ್ಲೇಸ್ದಲ್ಲಿ ಲೋಗೋವನ್ನು ಕ್ಲಿಕ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೋಗೋ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ ನಂತರ ಈಗ ಈ ಫೋಟೋಗಳನ್ನು ರೀಪ್ಲೇಸ್ ಮಾಡ್ಕೊಳ್ಳಿ. ಈಗ ಸೇಮ್ ನಾನು ಹೇಗೆ ಮಾಡ್ತೇನೆ ಹಾಗೆ ಈ ಫೋಟೋಗಳನ್ನು ರೀಪ್ಲೇಸ್ ಮಾಡ್ಕೊಳ್ಳಿ. ರೀಪ್ಲೇಸ್ ಮಾಡ್ಕೊಂಡ ನಂತರ ಇಲ್ಲಿ ರೈಟ್ ಸೈಡ್ ಇಲ್ಲಿರುವ ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ವಿತ್ ಬೆಸ್ಟ್ ಕ್ವಾಲಿಟಿ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗ್ತದೆ. ಏನು ಟೆನ್ಷನ್ ಇಲ್ಲ, ಸಿಂಪಲ್ ಪ್ರಾಸೆಸ್ ಫ್ರೆಂಡ್ಸ್. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.